ಸರ್ ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಒಪ್ತೀರಾ ಸರ್ ನೀವು? ಶ್ರೀರಾಮಚಂದ್ರನ ಬಗ್ಗೆ ಸಿನಿಮಾಗಳಾಗಿದೆ, ಸೀರಿಯಲ್ ಆಗಿದೆ. ಸೊ ಅದನ್ನೊಪ್ಪೋರು ನಮ್ಮ ಭಾಗದ ದೇವರುಗಳನ್ನು ಸಿನಿಮಾ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅಲ್ಲ ಸರ್, ನಿಮ್ಮದಲ್ಲ, ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್. ಬಿಕಾಸ್ ನನಗದು ಇನ್ನೂ ತಪ್ಪು ಅಂತ ಅನಿಸ್ಲಿಲ್ಲ. ನನಗೆ ಅದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದರೆ ಅದು ನಾನು ಒಪ್ಕೊಳ್ತೇನೆ. ಅದೇ ಕ್ಲಾರಿಫಿಕೇಶನ್, ದಿಸ್ ವಾಟ್ ಐ ಆಮ್ ಆಸ್ಕಿಂಗ್. ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್. ಈಗ ಆ ದೇವರುಗಳನ್ನ ನಾವು ತೋರಿಸ್ಬೋದು, ನಮ್ಮ ದ್ರಾವಿಡರ ದೇವರುಗಳನ್ನ ನಾವು ತೋರಿಸ್ಬಾರ್ದಾ? ಯಾರು ಹೇಳಿದ್ದು? ಹೂ ಟೋಲ್ಡ್ ದಿಸ್? ನೋ ಸರ್, ಅದು ನಾವು ಮಾತಾಡೋದಷ್ಟೇ. ಒಂದು ನಿಮಿಷ. ಅಲ್ಲ ಸರ್, ದೈವ ದೇವ ಎರಡೂ ಒಂದೇ. ಈಗ ದೈವಾಂಶ ಸಂಭೂತ ಅಂದರೆ ಏನು, ದೇವಾಂಶ ಸಂಭೂತ ಏನು? ಅಷ್ಟೇ. ಆಡ್ ಮಾತದು. ದೈವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಇವರು ನಮ್ಮ ಭಾಗದವರು ದೈವ ಅಂತ ಹೇಳ್ಕೊಳ್ತಾರೆ ಹೋಗ್ತಾರೆ ಹೊರತು. ಸೊ ದೇವ ದೈವ ಎಲ್ಲ ಒಂದೇ. ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ದ್ಯಾಟ್. ಅದು ಅವರಿಗೆ ಆ್ಯಕ್ಚುಲಿ ಬೇರೆ ಏನು ಕೆಲಸ ಇರಲ್ಲ. ಬೇಡ ಸರ್, ಹಾಗಲ್ಲ. ಅದು ಅವ್ರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡಲ್ಲ. ಸರ್ ನಾನು ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ ಆಮೇಲೆ 3D ಮೋಷನ್ ಪೋಸ್ಟರ್ ಆದಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್, ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ಒಂದು 3D ಮೋಷನ್ ಪೋಸ್ಟರ್ ನೋಡ್ಕೊಂಡು ಮಾಡೋಣ. ನಾನು ಇವರ ಸಹಾಯಕ್ಕೆ ಬಂದೆ ಅಷ್ಟೇ. ಥ್ಯಾಂಕ್ ಯು. 12 ವರ್ಷದ ಕೆಳಗೆ ಮಡಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ. ಮಡಿಗೆ ರಾಜಸ್ಥಾನ ಬೆಸ್ಟ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ. ಅಲ್ಲೂ ಕೂಡ ಭೂತದ ಕಥೆಯನ್ನು ಇಟ್ಕೊಂಡೇ ಮಾಡಿದ್ದೇನೆ. ಸೊ ಆ್ಯಂಡ್ ಕಾಂತಾರ 1 ಬರೋ ಮುಂಚೆ ನಮ್ಮ ಹತ್ರ ಸ್ಕ್ರಿಪ್ಟ್ ರೆಡಿಯಾಗಿ ನಾನು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದೆ. ಸೊ ಕಾಂತಾರದಿಂದ ಎಲ್ಲೂ ನಾವು ಇನ್ಫ್ಲುಯೆನ್ಸ್ ಆಗಿಲ್ಲ. ಶೂಟಿಂಗ್ ಎಲ್ಲ ಹೇಗಿತ್ತು ಸರ್? ಎಷ್ಟು ದಿನ ಆಯಿತು ಮತ್ತೆ ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ? ಶೂಟಿಂಗ್ ತುಂಬ ಜಾಗ ಆಯಿತು. ಕೇರಳ, ಕೊಚ್ಚಿ, ತಿರುಪಲ್ಲಿ, ಇಲ್ಲಿ ನಮ್ಮ ಗಗನಚುಕ್ಕಿ, ಬೆಂಗಳೂರು ಕಗ್ಗಲಿಪುರ, ಮಂಗಳೂರು, ಸೋಮೇಶ್ವರ, ಬೆಳ್ತಂಗಡಿ, ಮಡಂತೆರೆ 13 ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಸರ್. ಕರ್ನಾಟಕ ಮತ್ತು ಕೇರಳ ಸೇರಿಕೊಂಡು. ಸರ್, ಶ್ರೇಯಾ ಘೋಷಾಲ್ ಅವರು ನಿಮ್ಮ ಸಿನಿಮಾದಲ್ಲಿ ಆಡಿದಂತೆ, ಬಟ್ ಅವ್ರ ಮೇಲೆ ಒಂದು ಇತ್ತು ಕನ್ನಡ ಸಿನಿಮಾ ಆಡಲ್ಲ ಅಂತೇನೋ ಒಂದು ಇದು ಬಂದಿತ್ತು. ಅವರು ನಿಮಗೆ ನೀವು ಅಪ್ರೋಚ್ ಮಾಡಿದಾಗ ಅವರು ಹೇಗೆ ಅವರು ಒಪ್ಕೊಂಡ್ರ ಅಥವಾ ಏನು ಆ ಮಾತುಕತೆ ಏನಾದರೂ ಆಗಿತ್ತಾ? ಇಲ್ಲ ಸರ್, ನಮಗೆಲ್ಲೂ ಆ ಥರ ಇದು ಯು ಸೀನ್ ದ ವಿಜುವಲ್ಸ್ ಅಲ್ವಾ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ನನ್ನ ಹಿಂದೆ ಹಾಡು ಕೂಡ ನಂದು ಹಾಡಿದ್ದಾರೆ. ಎಲ್ಲೋ ಜನಿಗಿರೋ ನೀರು ನಾನು ಬರೆದಿರೋ ಹಾಡು, ಅದನ್ನು ಕೂಡ ಹಾಡಿದ್ದಾರೆ. ಆ್ಯಂಡ್ ರೆಕಾರ್ಡ್ ಮಾಡುವಾಗ ಅವ್ರಿಗೆ ಅದನ್ನು ಕೂಡ ಹಾಡಿದರು, ಎಲ್ಲೋ ಜನಿಗಿರೋ ನೀರು. ಸೊ ಕನ್ನಡ ಬಗ್ಗೆ ಅವ್ರಿಗೆ ಆ ಥರ ಇದ್ದಿದ್ರೆ ಅವ್ರು ಎಲ್ಲೋ ಜನಿಗಿರೋ ಹಾಡು ಅಲ್ಲಿ ಮಾಡಿ ಎಂಟರ್ಟೈನ್ ಯಾಕೆ ಮಾಡಬೇಕಾಗಿತ್ತು? ಐ ವಿಲ್ ಶೇರ್ ದ ವಿಡಿಯೋ. ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಕೇಳಿದ ತಕ್ಷಣ ಡೇಟ್ ಕೊಟ್ಟರು ಅಲ್ಲ ಮೇಡಮ್? ಇಲ್ಲಿ ಆ್ಯಕ್ಚುಲಿ ಏನಂದರೆ ಕೊರಗಜ್ಜನ ಬಗ್ಗೆ ಕತೆ ಎಲ್ಲೂ ಇರಲಿಲ್ಲ ಸರ್. ಭಾಳಷ್ಟು ಜನ ತಪ್ಪು ಕಲ್ಪನೆಗಳಿದೆ. ಇವನ್ನ ಕುತ್ತಾರಲ್ಲಿ ಇರುವಂತಹ ಕೊರಗಜ್ಜನ ಮೂಲಸ್ಥಾನದಲ್ಲಿ 2 ಕಲ್ಲುಗಳಿದೆ. ಕೆಲವರು ಅದನ್ನು ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಈ ಕಡೆ ಮಂಡ್ಯ ಭಾಗದಿಂದ ಬಂದಿರೋ ಜನರ ನಾನೇ ಹೋದಾಗ ಅದು ಕೊರಗಜ್ಜನ ಸಮಾಧಿ ಅಂತ ಹೇಳ್ತಾ ಇದ್ರು. ಅಥವಾ ಕೆಲವರು 2 ಕಲ್ಲು ಇರೋದ್ರಿಂದ ಇನ್ನೊಂದು ಹೆಂಡತಿ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೇ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ಕೊರಗಜ್ಜನಿಗೆ ಹೆಂಡತಿ ಇದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ. ಅಥವಾ 7 ಹೆಂಡತಿಗಳು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಹೀಗೆ ಅವ್ರಿಗೆ ಏನು ತೋಚಿದೆ ಆ ಥರ ಬರೀತಾರೆ. ಬರೆಯೋರೇನು ಸರ್, ಏನು ಬೇಕಾದ್ರೆ ಬರೀತಾ ಹೋಗ್ತಾರೆ. ಬಟ್ ರಿಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಉಮೇಶ್ ಸರ್ ಎಲ್ಲಿದ್ದಾರೆ ನೋಡಿ, ರಮೇಶ್ ಸರ್ ಡೊಳ್ಳು ವಾದಕರಾಗಿದ್ದು ರಮೇಶ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಇವರ ಲೈಕ್ ಏನ್ಷಂಟ್ ಲೈಕ್ ಇವರ ಫ್ಯಾಮಿಲಿಯಲ್ಲಿ ಕೊರಗಜ್ಜೆ ಇದ್ದಿದ್ದು. ಏನು ನಾನು ಕರ್ಕೊಂಡ್ಬಂದಿದ್ದೇನಲ್ಲ, ನಮ್ಮಲ್ಲಿ ಬರಿ ಅಂತ ಹೇಳ್ತೇವೆ, ಏನು ಬಳಿ ಅಂತ ಹೇಳ್ತೀರಲ್ಲ, ಬಳಿ. ಇವರು ಕೊರಗಜ್ಜನ ಬಳಿಯವರು. ಬಂಗೆನ್ನಾರು ಬಳಿ, ಬಂಗೆನ್ನಾರಲ್ಲ ಸರ್, ಬಂಗೆನ್ನಾರು ಬಳಿಯ ಅವರ ಅಂದರೆ ಪೂರ್ವಿಕರು, ವಂಶಸ್ಥರು ಇವರು, ಪರಂಪರೆಯವರು. ಆದರೆ ಏನಾಗಿತ್ತು ಸರ್ ಅಂದರೆ, ಬಹುಶಃ ಇದ್ದಿರ್ಬೋದು ಈ ಯಾರು ಮಯೂರವರ್ಮನನ್ನು ಸೋಲಿಸಿರುವಂತಹ ರಾಜ ಒಬ್ಬ ಕೊರಗ ಜನಾಂಗದಲ್ಲಿದ್ದರು, ಹಿಬಾಷಿಕ ಅಂತ. ಅವನು ಮಯೂರವರ್ಮನ ಸೋಲಿಸಿದ್ದ. ಆಮೇಲೆ ಮತ್ತೆ ಅವರು ಬಂದು ಅಟ್ಯಾಕ್ ಮಾಡಿ ಇವರೆಲ್ಲ ಸೋಲಿಸಿ, ಬಹುಶಃ ಈ ಜನರೆಲ್ಲ ಕಾಡಲ್ಲಿ ಸೇರಿಕೊಂಡು ನಾವು ಎಲ್ಲಿ ನಮ್ಮ ಭಾಷೆ ಮಾತಾಡಿದರೆ ಇವ್ರು ಇಟ್ಕೊಳ್ತಾರಂತೇಳಿ ಇವರು ಬೇರೆಯವರ ಮುಂದೆ ಆ ಭಾಷೆಯನ್ನು ಕೂಡ ಮಾತಾಡ್ತಿರ್ಲಿಲ್ಲ. ಕೊರಗ ಭಾಷೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಕೊರಗ ಲಿಟ್ರೇಚರ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇತ್ತೀಚೆಗೆ ಈಗ ಬಹುಶಃ ನಾನು ಹೇಳ್ಬೋದು, ನಾವು ಕೊರಗಜ್ಜ ಸಿನಿಮಾ ಮಾಡಿದ ಮೇಲೆ ಈಗ ಹೆಚ್ಚು ಚಾಲ್ತಿಗೆ ಬರ್ತಾ ಇದೆ. ಅದು ಅವರ ದೈವ. ಆದರೆ ನಾನು ಭಾಳ ನೋವಲ್ಲಿ ಹೇಳ್ಕೊಳ್ತಾ ಇದ್ದೇನೆ, ನಮ್ಮಲ್ಲಿ ಕಮ್ಯುನಿಟಿ ವೈಸ್ ದೈವಗಳಿರುತ್ತೆ. ಬಂಟ್ ಕಮ್ಯುನಿಟಿಗೊಂದು ದೈವ ಇರುತ್ತೆ, ಅಥವಾ ಬಿಲವ ಕಮ್ಯುನಿಟಿಗೊಂದು ದೈವ ಇರುತ್ತೆ, ಕೋಟು ಚೆನ್ನಯ್ಯ ಇರುತ್ತೆ. ಬಟ್ ಈ ದೈವವನ್ನೊಂಥರ ಹೈಜಾಕ್ ಮಾಡಿದ್ದಾರೆ. ದೈವದಲ್ಲಿ ಬೇರೆ ಜಾತಿಯವರಿಗೆ ಅವರು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ಕೊರಗ
ಆ ಜನ ಏನು ಇವರು ಜಾತಿ ಅಥವಾ ಇದ್ದಿದ್ದಾರೆ ಅವ್ರಿಗೆ ಯಾರೂ ಕರಿತಾ ಇಲ್ಲ. ನಾವುಗಳೇ ಮಾಡಿರುವಂಥ ತಪ್ಪು. ಸೊ ಈ ದೈವ ನರ್ತಕರೇನಿದ್ದಾರೆ ಅವರು ತಪ್ಪು ಮಾಡ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಕಾಲೆ ಕೋಲ ಅಂತ ಒಂದಿದೆ. ಸತ್ತವರು ನಾವೇನು ಶ್ರಾದ್ದ ಮಾಡ್ತೀವಲ್ಲ ನಮ್ಮ ಮಂಗಳೂರು ಉಡುಪಿ ಭಾಗದಲ್ಲಿ 11ನೇ ದಿನ 13ನೇ ದಿನ ಕಾಲೆ ಕೋಲದ ಮುಖಾಂತರ ಸತ್ತವನನ್ನು ಇವರು ದೈವ ನರ್ತಕರ ಜನಾಂಗದವರು, ನಲಿಕೆ ಜನಾಂಗ ಅಂತ ಹೇಳ್ತಾರೆ, ಅವರು ಮೈ ಮೇಲೆ ಆಹ್ವಾನ ಮಾಡಿಕೊಳ್ತಾರೆ. ಅವರಿಗೆ ತೋಚಿದ್ದನ್ನು ಹೇಳ್ತಾರೆ. ಇಟ್ ನೀಡ್ ನಾಟ್ ಬಿ ಇನ್ ದ ಪರ್ಫೆಕ್ಟ್ ಹಿಸ್ಟ್ರಿ ಆಫ್ ಅ ಪರ್ಸನ್. ಕೊರಗಜ್ಜನಲ್ಲೂ ಆಗ್ತಾ ಇದೆ. ಇನ್ನೊಂದು ಬಹಳ ನೋವಿನ ವಿಚಾರ, ಇವತ್ತಿಗೂ ನಮ್ಮಲ್ಲಿ ಒಂದು ಶಬ್ದ ಇದೆ, ದಿಕ್ಕ ಅಂತ, ಹೊಲೆಯ ಅಂತ. ಅದು ಯೂಸ್ ಮಾಡಬಾರ್ದು, ಅಬೆಂಡೆಂಟ್ ಆಗಿದೆ. ಹೊಲೆಯ ಅಂತ ಯೂಸ್ ಮಾಡಲಿಕ್ಕಿಲ್ಲ. ಇವತ್ತು ನಲಿಕೆ ಜನಾಂಗದವರು ದೈವನರ್ತಕರಿದ್ದಾರೆ, ಅವರು ಆ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ. ಕೊರಗಜ್ಜನ್ನು ದಿಕ್ಕ ಕೊರಗಜ್ಜ ಅಂತ ತಾನು ಹೇಳ್ಕೊಳ್ಳೋದು. ಈ ಥರ ಎಲ್ಲ ಅವರು ಮ್ಯಾನಿಪುಲೇಟ್ ತಪ್ಪು ಸಂದೇಶಗಳನ್ನ ಹರಡಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೊರಗಜ್ಜನ ಆರಾಧನೆ ಮಾಡುವವರು ಈಗ ಮಂಗಳೂರು ಉಡುಪಿ ಸೇರಿ ಒಂದು 2000-3000 ದೇವಸ್ಥಾನಗಳಿರ್ಬೋದು. ಓಕೆ, ಅಲ್ಲಿ ಯಾರು ಕೊರಗಜ್ಜನ ವಂಶಸ್ಥರನ್ನಾಗಲಿ ಕೊರಗಜ್ಜ ಜನಾಂಗದವ್ರನ್ನಾಗಲಿ ಕರೆದು ಗೌರವ ಕೊಡ್ತಾ ಇಲ್ಲ. ಬಂಟ್ಸ್ಗಳನ್ನು ಕರೀತಾರೆ. ಬಂಟ್ಸ್ ಜನಾಂಗದವರು ಅವರಿಗೆ ಫಸ್ಟ್ ಕರೆದು ಸನ್ಮಾನ, ನಮ್ಮ ಇದೇ ಬಂಟ್ಸ್ ಹಾಗಂತ ಹೇಳಿದು ತಪ್ಪುಗಳನ್ನು ಹೇಳುವಂಥದ್ದು. ಅವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಇನ್ನೊಂದವ್ರಿಗೆ ಕೊಡ್ತಾರೆ. ಯಾಕೆ ಈ ಥರ ತಾರತಮ್ಯ? ಅಲ್ಲಿ ನಾವು ಕರೆಕ್ಟ್ ಮಾಡಬೇಕು. ಕಾಂತಾರ ಮಾಡಿದೆ ಅಂತ ರಿಷಬ್ ಶೆಟ್ಟಿ ಕಾಂತಾರ ದೈವ ಮಾಡಬೇಡ, ಪಂಜುರ್ಲಿ ದೈವ ಮಾಡಬಾರ್ದು, ಅದರ ಬಗ್ಗೆ ಎಲ್ಲ ನಾವು ಫೈಟ್ ಮಾಡಬೇಕಾಗಿರೋದು. ದೈವದ ಇದರಲ್ಲಿ ಏನು ತಪ್ಪುಗಳಾಗಿದೆ, ಸಮಾಜದಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಏನು ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ, ಅದರ ವಿರುದ್ಧ ನಾವು ಫೈಟ್ ಮಾಡಬೇಕು. ಕಥೆಯಲ್ಲಿ ಬರ್ತಾ ಹೋಗುತ್ತೆ ಸರ್. ಕಥೆಯಲ್ಲಿ ಅದನ್ನು ಭಾಳ ಮುಖ್ಯವಾಗಿ ನಾವು ಪಾಯಿಂಟ್ಔಟ್ ಮಾಡಿದ್ದೇವೆ. ಒಂದು ಅಜಲು ಪದ್ಧತಿ ಅಂತ ಒಂದಿದೆ. ಅಲ್ಲ ಅದು ಅಜಲು ಪದ್ಧತಿ ಬಗ್ಗೆ ಹೇಳ್ತೇನೆ. ಇಲ್ಲ ಅಜಲು ಪದ್ಧತಿ ಬಗ್ಗೆ ಹೇಳ್ತೇನೆ. ಅಜಲು ಪದ್ಧತಿ ಇಂತಹ ಒಂದು ದರಿದ್ರ ಮನಸ್ಥಿತಿ ನಮ್ಮ ಭಾಗದಲ್ಲಿದೆ. ಅಂದರೆ ನಾವು ತಿಂದು ಬಿಟ್ಟ ಊಟ ಎಂಜಲು ಅವರು ತಿನ್ಬೇಕಂತೆ. ಬಸುರಿ ಸೀಮಂತ ಮಾಡಿದರೆ ಅವಳು ತಿಂದು ಊಟ ಇವರು ತಿಂದರೆ ಬಸುರಿ ಹೆಂಗಸಿಗೆ ಒಳ್ಳೆಯದಾಗುತ್ತಂತೆ. ಇದೆಲ್ಲ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು. ಸರ್ಕಾರ ಬ್ಯಾನ್ ಮಾಡಿದೆ, ಬಟ್ ಈಗಲೂ ಅಜಲು ಪದ್ಧತಿ ನಡೀತಾ ಇದೆ. ಯಾವುದರ ವಿರುದ್ಧ ನಾವು ಫೈಟ್ ಮಾಡಬೇಕಾಗಾದ್ರೆ? ದೈವ ನರ್ತಕರು ಆ ಶಬ್ದ ಹೊಲೆಯ ದಿಕ್ಕ ಅದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಇವತ್ತಿಗೂ ಕೋಲ ಕಟ್ಟುವವರು ನಾನು ಹತ್ತಿರ ಹೋಗಿ ಅದರ ನುಡಿ ಕೇಳ್ತಾ ಇರ್ತೇನೆ. ಕೊರಗಜ್ಜನ ಆ ಥರ ಮಾಡಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಆ ಜನಾಂಗದವ್ರಿಗೆ ಅವರಿಗೂ ನೋವಿದೆ. ಅದು ಅಲ್ಲ ಸರ್. ಈಗ ನಿಂದಕರಿರಬೇಕು ನಿಂದಕರಿರಬೇಕು ಅಂತ ದಾಸರುಗಳೇ ಹೇಳಿದ್ದಾರೆ. ನಿಂದಕರಿಲ್ಲದ್ರೆ ಒಂದು ಸಮಾಜ ಅಂತ ಆಗೋಲ್ಲ. ಸೊ ಆ ಥರ ಮನಸ್ಸು ಒಂಥರ ಹಂದಿ ಯಾವತ್ತೂ ಇದ್ರೂ ಕೆಟ್ಟದನ್ನೇ ಇದು ಮಾಡ್ಲಿಕ್ಕೆ ಹೋಗುತ್ತೆ. ಆ ಮೂಲಕ ನಾವು ಅಂದ್ಕೋಬೇಕು ಶುದ್ಧಿ ಆಗ್ತಾ ಇದೆ ಅಂತ ಅಷ್ಟೇ. ಅವ್ರ ಬಗ್ಗೆ ನಾವು ಜಾಸ್ತಿ ಅಟೆನ್ಷನ್ ಕೊಡಬೇಕಾಗಿಲ್ಲ. ಅವ್ರು ಹೇಳೋ ಮಾತಲ್ಲಿ ಏನು ಮೌಲ್ಯ ಏನಿದೆ ಅಲ್ವಾ? ಏನಾದರೂ ಲಾಜಿಕ್ ಇಟ್ಕೊಂಡು ಮಾತಾಡಿದ್ರೆ ಆಗ್ಬೋದು. ದೈವದ ಬಗ್ಗೆ ಸಿನಿಮಾ ಮಾಡಬಾರ್ದು. ನಾನು ಸಿನಿಮಾ ಶೂಟಿಂಗ್ ಮಾಡಿದಾಗ ಒಂದು ಅಟ್ಯಾಕ್ ಮಾಡಿದರು. ಬಹುಶಃ ಆವತ್ತಿನೊಂದಿನ ವಿದ್ಯಾರ್ಥಿಗಳು ಎಲ್ಲರಿಗೂ ಗೊತ್ತಿದೆ. ಎಲ್ಲ ಖಾಲಿಯಾಗಿ ಓಡಿದ್ದಾರೆ, ಯಾರು ಇರಲಿಲ್ಲ. ನನಗೆ 4 ಬೌನ್ಸರ್ ಕೊಟ್ಟಿದ್ರು ಪ್ರೊಡ್ಯೂಸರ್ ಸರ್. ನನಗೆ 4 ಬೌನ್ಸರ್, ಸಂದೀಪ್ ಸೋಪರ್ಗೆ ಒಂದು 2 ಬೌನ್ಸರ್, ಎಲ್ಲರಿಗೆ ಬೌನ್ಸರ್, 20 ಬೌನ್ಸರ್ಗಳಿದ್ರು. ನಾನು ಓಕೆ ಅವತ್ತು ಫುಲ್ ಕಾನ್ಫಿಡೆನ್ಸ್ ನಾನು, ಯಾಕಂದ್ರೆ ಪ್ರೀವಿಯಸ್ ಡೇ ನನಗೆ ಅಟ್ಯಾಕ್ ಇದಾಗಿತ್ತು. ಅವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಶೂಟಿಂಗ್ ಇವರಿಂದ ಆಗಿದೆ, ರೌಡಿಗಳಿಂದ ಆಗಿದೆ ಅಂತೇಳಿ ಇವರು ಬೌನ್ಸರ್ ಕೊಟ್ಟರು. ಪಾಪ ನಾನು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಿ ಓಪನ್ ಮಾಡಿ ಅವ್ರಿಗೆ ಹೇಳಬೇಕು. ಮುಂದಿನದು 2 ಬೌನ್ಸರ್ ಇಲ್ಲ. ನಾನೆಲ್ಲ ಹೇಳಿ ನಾರ್ಮಲಿ ಬೌನ್ಸರ್ಗಳು ನಮ್ಗೆ ಹೋಗಬೇಕಾದ್ರೆ ಅವ್ರು ಹೇಳಿ ಹೋಗ್ತಾರೆ, ನಾವು ರಿಸರ್ಚ್ಗೆ ಹೋಗ್ತೇವೆ ಅಲ್ಲೇ. ಹಿಂದಿನವ್ರಿಲ್ಲ, 20 ಬೌನ್ಸರ್ಗಳಿಲ್ಲ. ಯಾವುದೋ ಇವರಿಂದ ರೌಡಿಗಳಿಂದ ಬೌನ್ಸರ್ಗಳಿಗೆ ಥ್ರೆಟನಿಂಗ್ ಕಾಲ್ ಬಂದಿದೆ. ಬಟ್ ಎಲ್ಲ ಹೋದರೂ ನಾನು ಒಬ್ಬನೇ ಆ ಜಾಗದಲ್ಲಿ ಚೇರ್ ಹಾಕ್ಕೊಂಡಿದ್ದೆ. ನನ್ನನ್ನು ರಕ್ಷಿಸಿದ್ದು ಕೊರಗಜ್ಜ. ಇವತ್ತು 2-3 ಕೋಟಿಯಲ್ಲಿ ಶುರು ಮಾಡಿದಂಥ ನಮ್ಮ ಸಿನಿಮಾ 22 ಕೋಟಿಯೊಳಗೆ ಬಂದು ನಿಂತಿದೆ. ಹಾಗಂತೇಳಿ ಇವ್ರಿಗೆ ಯಾವತ್ತೂ ನೋವಿದ್ರೆ ನಂಗೆ ಹೇಳಿದೆ, ಸುಧೀರು ಏನು ಬಜೆಟ್ ಮಾಡ್ತಾ ಇದೆ, ಒಂದು ದಿನ ಹೇಳಿಲ್ಲ. ನಾನು ಕೇಳಿದೆ, ನಿಮ್ಗೆ ಹೆದರಿಕೆ ಆಗೋಲ್ವಾ, ಭಯ ಆಗೋಲ್ವಾ ಅಂತ ಕೇಳ್ತಾ ಇದ್ದೆ. ಏನು ಭಯ? ಅದು ಯಾಕೆ ಭಯ? ನನಗೆ ಭಯ ಇದೆ. ಅದು ಅವರು ಯಾವತ್ತೂ ನನಗೆ ಆ ಥರ ತೋರಿಸ್ಲಿಲ್ಲ. ಇನ್ನೂ ಖರ್ಚು ಈಗ ಪಬ್ಲಿಸಿಟಿ ಬಜೆಟ್ ಎಷ್ಟು ಇಟ್ಕೊಂಡಿದ್ದಾರೆ? ಯಾರು ಈ ಪ್ರೇರಣೆ ಅವರಿಗೆ ಅಲ್ವಾ ಮೇಡಮ್? ಯಾವ ಇಂಟ್ಯೂಷನ್ ಅವರಿಗೆ ಬಂದಿದೆ ಇದು? ಸೊ ದೈವಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನ ಹೇಳೋದ್ರಲ್ಲಿ ಯಾವತ್ತೂ ತಪ್ಪಿಲ್ಲ. ನಮ್ಗಳಲ್ಲೇ ಯಾರೋ ಒಬ್ಬರು ಮಹಾನ್ ಶಕ್ತಿ ಇದ್ದು ನಾಳೆ ದೈವ ಆಗ್ಬೋದು. ದೈವತ್ವ ನಮ್ಮ ಮಾಡುವ ಕೆಲಸದಲ್ಲಿರುವಂಥದ್ದು. ಸೊ ಅದು ಯಾರ ಒಬ್ಬನ ಸೊತ್ತಲ್ಲ, ದೈವನರ್ತಕರ ಸೊತ್ತಲ್ಲ ಅದು. ನನ್ನನ್ನು ಕಳಸದಲ್ಲಿ ನನಗೆ ಅಟ್ಯಾಕ್ ಮಾಡಿಸಿದ್ದು ದೈವನರ್ತಕರೇ.
ಅಷ್ಟು ಜನ ಅರೆಸ್ಟ್ ಆಗಿದ್ದಾರೆ. ಪಾಪ ಆಮೇಲೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದರು, ಸರ್ ಅರೆಸ್ಟ್ ಮಾಡಿದ್ವಿ ಸರ್, ಬನ್ನಿ ಸರ್. ಸುಮ್ಮನೆ ಬಿಡ್ರೆ, ಅವ್ರ ಹಿಂದೆ ಯಾರೋ ಒಬ್ಬ ಕತ್ತಲೆ ಅಂತ ಒಬ್ಬ ನೀಚ, ಅವನ ಹೆಸರೇನು ಗೊತ್ತಿಲ್ಲ, ನೀಚ ಮನೋವಿಕಲ್ಪ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಯ್ತು. ಆಮೇಲೆ ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದ್ದಾನೆ. ಯಾಕೆ? ಅವ್ರನ್ನ ದೈವ ನೋಡಲ್ಲ. ಈಗ ಮೊನ್ನೆ ಹೋಗಿ ಕಾಂತಾರದ ಬಗ್ಗೆ ಹೋಗಿ ಪಿಳ್ಚಂಡಿ ಅಂತ, ನಮ್ಮಲ್ಲಿ ಒಂದು ಭಾಳ ಉಗ್ರವಾದ ದೈವ ಇದೆ ಪಿಳ್ಚಂಡಿ, ಏನೋ ಅದು, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ದೈವ ಹತ್ರ. ಅವರೇನು ಸಿನಿಮಾಕ್ಕೆ ಹಾಕಿದ ಹಣ ಆಸ್ಪತ್ರೆಗೆ ಹಾಕಿಸ್ತೇನಂತ. ನಾನು ಹೇಳ್ತೇನೆ ಆ ಸಿನಿಮಾ ಮಾಡಿದವರಿಗೆ, ನೀವು ಹೋಗಿ ಫಸ್ಟ್ ಆಸ್ಪತ್ರೆ ಕಟ್ಟಿಸಿ ಅಂತ. ಹಾಗೆ ದೈವದ ಮಾತು ಯಾವತ್ತೂ ಸುಳ್ಳಾಗಲ್ಲ. ದೈವ ಹೇಳಿದ ಮಾತು ನಾನು ಇಷ್ಟರವರೆಗೆ ನನ್ನ ಅನುಭವದಲ್ಲಿ ಹೇಳಿದ್ದೇನೆ. ಆ ಜಾಗದಲ್ಲಿ ದೈವ ಹೇಳ್ತದೆ, ಆ ಜಾಗಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾವು ಮಣ್ಣಿನ ಒಂದು ಬೆಲೆ ಇರುತ್ತೆ. ಆದ್ದರಿಂದ ಸಣ್ಣ ಸಲಹೆ, ಅವರು ಹೋಗಿ ಸೀದೊಂದು ಆಸ್ಪತ್ರೆ ಕಟ್ಟಿಸಿ, ಆಸ್ಪತ್ರೆ ಹಾಕಲಿಕ್ಕೆ ದುಡ್ಡು ಸಿರಿಲಿ, ಕರೆಕ್ಟ್ ಆಗುತ್ತೆ. ದೈವದ ಮಾತು ನಡೆದಾಗ ಆಗುತ್ತೆ, ಈ ತಂಡಕ್ಕೆ ಒಳ್ಳೇದಾಗುತ್ತೆ. ಯಾಕಂದರೆ ಈ ತಂಡ ಏನು ಮಾಡ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದೆ. ಅವರು ನಮ್ಗಂತರ, ನನಗೂ ಇನ್ಸ್ಪಿರೇಷನ್ ಥರ ಅವರು. ಹಾಗಿದೆ. ಸುಧೀರ್ ಸರ್, ಸರ್ ನಿಮ್ಮ ಫಸ್ಟ್ ಲುಕ್ ನೋಡಿದೆ, ತುಂಬ ಚೆನ್ನಾಗಿದೆ, ಕಾಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ಕಬೀರ್ ಬೇಡಿಯವರ ಪಾತ್ರ, ರಾಜನ ಪಾತ್ರ, ಅವರ ಆಯ್ಕೆ, ಅವರನ್ನು ಬಿಟ್ಟರೆ ಬೇರೆ ಯಾವ ಆಯ್ಕೆ ಇರಲಿಲ್ವಾ ಹೇಗೆ ಅಂತ? ಮೇಡಮ್ ನೀವು ಹೇಳಿ ಅವ್ರು ಹೆಂಗೆ ಮಾಡಿದ್ದಾರೆ ಒಂದು ಸರ್. ನಾನು ಹೇಳ್ತೇನೆ, ನನ್ನ ಪ್ರಶ್ನೆ ನಿಮಗೆ, ಓಕೆ, ನೀವು ಮಾತ್ರ ಉತ್ತರ ಕೊಡಿ. ಅಲ್ಲ ಅಂದರೆ ಯಾಕೆ ಅವರು ಅದನ್ನು ಹೇಳಿದ್ರಂದರೆ ನನ್ನ ಕಾಂಬಿನೇಷನ್ ಬಂದಿತ್ತು, ಅದ್ರ ಸಲುವಾಗಿ ಹೇಳಿದ್ರು. ಅಂದರೆ ನೀವು ನೋಡಿ ಅಂತೆ ಸರ್, ಅವ್ರದ್ದೊಂದು ಈಗ ಅವ್ರದ್ದು ಯಾವುದಾದ್ರು ಸೀರೀಸ್ ಸ್ಯಾಂಡಕಾನ್, ಅದು ನೋಡಿ ಸರ್ ಆ ಪಾತ್ರ. ಆಮೇಲೆ ಒಂದು ಹಾಲಿವುಡ್ ಸಿನಿಮಾ ಇನ್ನೊಂದಿತ್ತು, ಇವರು ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿರೋಂಥ ಸಿನಿಮಾ, ಅಲ್ಲಲ್ಲ ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿದ್ದಾರೆ, ರೆನಾಲ್ಡ್ಸ್ ಮಾಡಿರೋಂಥ ಸಿನಿಮಾ. ಅದು ನೋಡಿ ಅಂತೆ ಸರ್, ಆ ಒಂದು ಅವ್ರು ಸಿಕ್ಕಿದ್ರಂಗೆ. ಆ್ಯಂಡ್ ಅವ್ರ ಜೊತೆ ನಾನು ಮುಂಚೆನೇ ನಮಗೆ ಕಾಂಟ್ಯಾಕ್ಟ್ ಇದ್ದದ್ರಿಂದ ಪಾತ್ರ ವಿಶ್ಲೇಷಣೆ ಮಾಡಿದಾಗ ಅದನ್ನು ಹೇಳ್ಕೊಂಡಿದ್ರು. ಬಟ್ ಎಂಥ ಗುಣ ನಾನು ಹೇಳ್ತೇನೆ, ಅದೊಂಥರ ವಿಲನಿಶ್ ಶೇಡಲ್ಲಿ ಹೋಗ್ತಾ ಇತ್ತು. ಏನು ಅವ್ರು ಮಾಡಿದ ಪಾತ್ರ, ಈ ಪಂಜಂದ ಏನೋ ಸೋಲಿಸಿ ಆ ಥರ ಇತ್ತು. ಅವ್ರ ನಂತರ ಕೇಳಿದರು, ನಾನು ಹೇಳಿದೆ ಇದು ಒಂದು ದೈವ. ಈಗ ಏನು ಇವರು ರಾಜ ಮಾಡಿದಾರಲ್ಲ, ಕಬೀರ್ ಬೇಡಿ ಮಾಡಿದ ಪಾತ್ರ, ಅದೊಂದು ದೈವ. ಅದನ್ನು ಆರಾಧನೆ ಮಾಡ್ತಾರೆ. ಉದ್ಯಾವರ ಅಂತ ಜಾಗ ಕೇರಳ ಬಾರ್ಡ್ರಲ್ಲಿ ಇದೆ, ಮಂಗಳೂರಿಂದ ಕೇರಳ ಬಾರ್ಡ್ರಲ್ಲಿ ವಿಜೃಂಭಣೆ ಕೋಲ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಜ ದೈವ, ಅರಸ ದೈವವನ್ನು ಅಲ್ಲಿ ಆರಾಧನೆ ಮಾಡ್ತಾರೆ. ಹಾಗಾದರೆ ಅದಕ್ಕೆ ಎಲ್ಲೂ ಚ್ಯುತಿ ಆಗಬಾರ್ದು ಅಂತ ಹೇಳಿದರು. ಸೊ ಜಾತ್ರೆ ಇದೆ, ಈ ನೀನು ಮಾಡಿದ ಪಾತ್ರಧಾರದಲ್ಲಿ ನೆಗೆಟಿವ್ ಶೇಡಲ್ಲಿ ಹೋಗ್ತಾ ಇದೆ, ಲೆಟ್ ಅಸ್ ಮೇಕ್ ಇಟ್ ಪಾಸಿಟಿವ್ ಅಂತ ಹಿ ಹಸ್ ಗಿವನ್ ಮಿ ದ ಇದು. ಆಮೇಲೆ ನಾನು ರಿಸರ್ಚ್ ಮಾಡಿದಾಗ ಇವರು ಏನು ಹೇಳಿದ್ದಾರೆ ಗೊತ್ತಾ, ಅದು ತಾಳೆ ಆಗ್ತಾ ಇತ್ತು. ಆ್ಯಂಡ್ ನನಗೆ ನೀವೇ ಹೇಳಿ ಸರ್, ಆ ಒಂದು ಗತ್ತು ಗಾಂಭೀರ್ಯ. ಈಗ ನಂತರ ಬೇರೆ ಬೇರೆ ಆಯ್ಕೆಗಳಿತ್ತು. ದಿಲೀಪ್ ತಾಹಿರ್ ಅವರಿದ್ದರು, ಪಾಪ ಅವ್ರಿಗೆ ಈಗಲೂ ನನಗೆ ಸಿಟ್ಟಿದೆ ದಿಲೀಪ್ ತಾಹಿರ್ಲೆ. ಆ ಒಂದು ಇದು ಲೈಕ್ ಸಿಗೋದು ಆ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಜಾಸ್ತಿ ನಾನು ಒಗರಾಡೋ ಆ ಥರ ಮಾಡಬೇಕಾಗಿಲ್ಲ. ಅವ್ರು ಜಸ್ಟ್ ಈಗ ಲುಕ್ಕಲ್ಲಿದ್ದರೆ ಸಾಕು, ಅದರಲ್ಲಿ ಬಂದುಬಿಡುತ್ತೆ ಪಾತ್ರ. ಅಂಥದ್ದು ಫಸ್ಟ್ ಹೊಡೆದದ್ದು ಕಬೀರ್ ಬೇಡಿ ಸರ್. ಅವ್ರು ನೋ ಅಂತ ಹೇಳ್ತಿದ್ರೆ ದೆರ್ ವಾಸ್ ಡೆಫಿನೆಟ್ಲಿ ಸಮ್ ಆಪ್ಷನ್. ಬಟ್ ನಂಗೆ ಗೊತ್ತಿತ್ತು, ನನ್ನ ಮುಂಚೆನವ್ರಿಗೆ ಇದರಿಂದ ಅವ್ರು ಒಪ್ತಾರಂತ ಗೊತ್ತಿತ್ತು. ಎಸ್, ಶ್ರುತಿ ಮೇಡಮ್ ಪ್ರಶ್ನೆ. ಮೇಡಮ್, ನೀವು ಸಾಕಷ್ಟು ದೇವರ ಹಿನ್ನೆಲೆ ಇರತಕ್ಕಂಥ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದೀರಿ. ಸೊ ಆ ಸಿನಿಮಾದ ಪಾತ್ರಕ್ಕೂ ಈ ಸಿನಿಮಾದ ಪಾತ್ರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಅಂತ ಹೇಳಿದ್ರಿ. 28 ಗಂಟೆಗಳ ಕಾಲ ನಾನು ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೆ ಅಂತ. ಸೊ ತೊಡಗಿಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಒಂದಿಷ್ಟು ಪ್ರೇರಣೆ ಅನ್ನೋದು ಬೇಕು. ಕೊರಗಜ್ಜ ಅವರ ಪ್ರೇರಣೆ ಕೂಡ ಇತ್ತು ಅಂತ ಹೇಳಿದ್ರಿ. ಸೊ ನಿಮಗೆ ಕನ್ವಿನ್ಸ್ ಮಾಡಿದಾಗ ಡೈರೆಕ್ಟ್ರು ಆ ಕತೆ